ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇದು ಸ್ಯಾಟರ್ಡೇಯ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೆ ಎದ್ಬಿಟ್ಟು ಹಾಲೆಲ್ಲ ಕಾಯಿಸ್ಕೊಂಡು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಸ್ವಲ್ಪ ಸಲೂನ್ಗೆ ಹೋಗೋದಿದೆ. ವೀಕೆಂಡ್ ಗ್ರೋಸರೀಸ್ನ ಪರ್ಚೇಸ್ ಮಾಡಬೇಕು ಆ್ಯಂಡ್ ತರಕಾರಿಗಳನ್ನೂ ತೊಗೊಂಬಂದು ಸ್ಟಾಕಿಗೆ ಇಟ್ಕೋಬೇಕು. ವೀಕಿಗೆ ಸ್ಕೂಲು ಆಫೀಸು ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ಹಾಗಾಗಿ ಬೆಳಗ್ಗೆ ಕಾಫಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ತರಕಾರಿ ಶಾಪ್ಗೆ ಹೋಗ್ಬಿಟ್ಟು ವೀಕಿಗೆ ಏನೇನು ಬೇಕು ಆಗೋ ತರಕಾರಿ ಮತ್ತು ಸ್ವಲ್ಪ ಲೈಟಾಗಿ ಗ್ರೋಸರೀಸ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಮೊಳಕೆ ಹುಳಿ ಕಾಳು, ನಿಂಬೆಹಣ್ಣು, ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ, ಸ್ವಲ್ಪ ಅಂಡೆಗಳು, ಅದಾದಮೇಲೆ ಬ್ರಿಂಜಲ್ಲು, ಗೆಣಸು, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ತೊಗೊಂಬಂದಿದ್ದೀನಿ. ಒಂದು ಸ್ವಲ್ಪ ಗ್ರೀನ್ ಪೀಸು ಕೂಡ ಸಿಕ್ಕಿತ್ತು ಇವತ್ತು ಆ್ಯಂಡ್ ಸ್ವಲ್ಪ ಗ್ರೀನ್ ಚಿಲ್ಲಿ. ಇವೆಲ್ಲ ಇಂಡಿಯನ್ ಶಾಪಲ್ಲೇ ಸಿಗತ್ತೆ. ಸ್ವಲ್ಪ ತರಕಾರಿಗಳನ್ನ ಎತ್ತಿಟ್ಕೊಂಡು ಇನ್ನೂ ಸ್ವಲ್ಪ ತರಕಾರಿಗಳನ್ನ ನಾನು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಪುದೀನ ಮತ್ತು ಸೊಪ್ಪು ಎರಡು ಸಿಕ್ಕಿದೆ. ಡ್ರಮ್ ಸ್ಟಿಕ್ಕು ಮತ್ತು ಕಾರ್ನು ಕೂಡ ತೊಗೊಂಡು ಬಂದಿದ್ದೀನಿ. ಇದನ್ನು ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾರ್ನ್ ಮಾಡಿಕೊಡ್ಬೋದು, ಸಾಂಬಾರ್ಗೆ ಡ್ರಮ್ ಸ್ಟಿಕ್ ಎಲ್ಲ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಎಷ್ಟು ಬೇಕಷ್ಟು ತರಕಾರಿ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಉಳಿದಿದ್ದನ್ನು ಫ್ರಿಡ್ಜ್ಗೆ ಇಡ್ತಾ ಇದ್ದೀನಿ ಈ ಥರ ಬಾಕ್ಸಲ್ಲಿ ಹಾಕಿ. ಈ ಬಾಕ್ಸೆಲ್ಲ ನಾನು ಮೇಶೋಯಿಂದ ತೆಗೆಸ್ಕೊಂಡಿದ್ದು, ಇಂಡಿಯನ್ ಮೇಶೋಯಿಂದ. ನಾನು ಈ ಬಾಕ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ನೀವು ಬೇಕಂದರೆ ಅದನ್ನು ನೋಡ್ಬೋದು. ಇವತ್ತು ಸೊಪ್ಪು ತೊಗೊಂಡು ಬಂದಿದ್ದೀನಿ. ಸೊಪ್ಪು ಮತ್ತು ಮೊಳಕೆ ಹುಳಿ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಮೊದಲಿಗೆ ಸೊಪ್ಪನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ನೀಟಾಗಿ ಚೆನ್ನಾಗಿ ವಾಟರ್ ವಾಶ್ ಮಾಡ್ಕೊಬಿಡ್ತೀನಿ. ಏನಾದರೂ ಡಸ್ಟು ಧೂಳು ಎಲ್ಲ ಇತ್ತು ಅಂದರೆ ಹೋಗಲಿ ಅಂತ ಹೇಳಿ. ಅದಾದಮೇಲೆ ಇದ್ರ ಜೊತೆನೆ ಇದು ವಾಶ್ ಮಾಡಿ ಆದಮೇಲೆ ಮೊಳಕೆ ಹುಳಿ ಕಾಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಅಂದರೆ ಸೆಕೆಂಡಲ್ಲಿ ನೆಕ್ಸ್ಟು ಮೊಳಕೆ ಹುಳಿ ಕಾಳನ್ನು ತೊಳ್ಕೊಳ್ತೀನಿ ಇದಕ್ಕೇನೆ. ಸೊ ನೋಡಿ, ಇದರಲ್ಲೂ ಕಸ ಕಡ್ಡಿ ಎಲ್ಲ ಇರುತ್ತೆ ಒಂದೊಂದ್ಸರಿ, ಸೊ ಹಂಗಾಗಿ ತೊಳ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಂಡೆಲಿ ನೀರನ್ನು ಬಿಸಿ ಮಾಡಿಕೊಂಡು ಮೊಳಕೆ ಹುಳಿ ಕಾಳು, ಟೊಮೊಟೊ ಹಣ್ಣು, ಸೊಪ್ಪು, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊಪ್ಪು ಕಾಳು ಬೇಯೋವರೆಗೂ ನಾನು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಸೈಡು ದೀಪನೂ ಹಚ್ಚಿ ಪೂಜೆ ಮುಗಿಸ್ಕೊಂಡಿದ್ದು ಆಯಿತು. ಇನ್ನು ಈ ಸೈಡಲ್ಲಿ ಸ್ವಲ್ಪ ನಿಪ್ಪಟ್ಟು ತೊಗೊಂಡ್ಬಂದಿದ್ದೆ, ಅದನ್ನು ಕೂಡ ತಿಂತಾ ಇದ್ದೀನಿ. ಇಲ್ಲಿ ಅಷ್ಟರಲ್ಲಿ ನಮ್ಮ ಒಂದು ಸೊಪ್ಪು ಮತ್ತು ಕಾಳು ಎಲ್ಲ ಬೆಂದಿತ್ತು. ಒಂದು ಸೊಪ್ಪು ಕಾಳು ಎಲ್ಲದನ್ನು ಬಸ್ಕೊಂಡು ಅದನ್ನ ಬಸ್ಕೊಂಡು ಖಾರಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಖಾರಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು, ಟೊಮೊಟೊ ಹಣ್ಣು, ಬೇಯಿಸಿರುವಂಥ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಖಾರನ ರುಬ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಕಟ್ಟು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿಕೊಂಡು ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಆಗಾದ್ಮೇಲೆ ನಾವು ಖಾರ ಏನು ರುಬ್ಕೊಂಡಿದ್ವಲ್ಲ ಮಿಕ್ಸಿ ಜಾರಲ್ಲಿ, ಅದಕ್ಕೇನೆ ಬಸ್ತಿರುವಂಥ ಕಟ್ಟನ್ನು ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರದ ಜೊತೆ ಅದನ್ನೇ ಡೈರೆಕ್ಟಾಗಿ ಸಾಂಬಾರ್ಗೆ ಅಂದರೆ ಬಾಣಲಿಗೆ ಹಾಕ್ಬಿಟ್ಟು ಒಂದು ಒಗ್ಗರಣೆ ಚಿಕ್ಕದಾಗಿ ಕೊಟ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ಇದು. ಸೊಪ್ಪು ಮತ್ತು ಮೊಳಕೆ ಹುಳಿ ಕಾಳು ಬಸ್ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ಕು ಅಥವಾ ಡೈಜೆಷನ್ ಆಗಿಲ್ಲ ಅಂದರೆ, ಈವನ್ ಮಳೆ ಬರ್ತಾ ಇದ್ದರೆ, ತುಂಬ ಕೋಲ್ಡ್ ಆಗಿದ್ರೆ ಈ ಥರ ಸಾಂಬಾರು ಮಾಡಿ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇನ್ನೊಂದು ಸೈಡಲ್ಲಿ ನಾನು ಸೊಪ್ಪು ಮತ್ತು ಕಾಳಿಗೆ ಎಣ್ಣೆ ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಖಾರದ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲೆ ಎಲ್ಲ ಹಾಕ್ಕೊಳ್ಬೋದು. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಬಟ್ ನಾನಿವತ್ತು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಹಂಗೇನೆ ಈರುಳ್ಳಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತುಂಬ ಬೇಗ ಸ್ವಲ್ಪ ಸಲೂನಿಗೆ ಬೇರೆ ಹೋಗ್ಬೇಕಿದೆ ಇವತ್ತು ಪಾಪುಗೆ ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ. ನನಗಂತೂ ಮೊಳಕೆ ಹುಳಿ ಕಾಳು ಸೊಪ್ಪಿನ ಪಲ್ಯ ಅಂದರೆ ತುಂಬ ಇಷ್ಟ. ನನಗೆ ಡೈಲಿ ಇತ್ತು ಅಂದ್ರೂ ತಿಂತೀನಿ. ನನಗೆ ಅಷ್ಟು ಇಷ್ಟ. ಬಸ್ಸಾರು, ಉಪ್ಪೆಸರು ಅಂತ ಎಲ್ಲ ಸಾಂಬಾರು ಮಾಡ್ತಾರಲ್ಲ ಅದೆಲ್ಲ ಅಂದರೆ. ಇವಾಗ ಸ್ವಲ್ಪ ಸಾಂಬಾರು ಇನ್ನೊಂದು ಸೈಡಲ್ಲಿ ಕುದಿಯೋದಕ್ಕೆ ಶುರು ಆಯಿತು. ಇನ್ನು 5 ನಿಮಿಷ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಅದಾದಮೇಲೆ ಚೆನ್ನಾಗಿ ಕುದಿಸ್ಕೊಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಊಟಕ್ಕೆ. ಮಧ್ಯಾಹ್ನಕ್ಕೆ ಅಂದರೆ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ, ಮಶ್ರೂಮ್ ಮಂಚೂರಿ ಅಂತ ಹೇಳಿ ಅಂಡೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಟ್ಟು
ಸಲೂನಿಗೆ ಪಾಪುನ ಕರ್ಕೊಂಡು ಬಂದಿದ್ದೀನಿ. ತುಂಬ ದಿನ ಆಗಿದೆ ಪಾಪುಗೆ ಹೇರ್ ಕಟ್ ಮಾಡಿಸಿಲ್ಲ. ಆ್ಯಂಡ್ ಆಲ್ಸೋ ಅವಳಿಗೆ ಒಂದು ಹೇರ್ ವಾಶ್ ಮಾಡಿಸ್ಬಿಟ್ಟು ನೀಟಾಗಿ ಹೇರ್ ಸೆಟ್ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ. ಲಕ್ಕಿಲಿ ನಾವು ಬಂದಾಗ ಸಲೂನ್ ಸ್ವಲ್ಪ ಫ್ರೀ ಆಗೇನೆ ಇತ್ತು, ಜಾಸ್ತಿ ಯಾರೂ ಜನ ಇರಲಿಲ್ಲ. ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಫಸ್ಟು ಕರ್ಕೊಂಡು ಬಂದ ತಕ್ಷಣ ಅವಳಿಗೆ ಹೇರ್ ವಾಶ್ ಮಾಡಿದ್ರು. ಇಲ್ಲಿ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ದಾರೆ. ಇವಳ್ದಾದ ತಕ್ಷಣ ನನ್ನ ಹಸ್ಬೆಂಡಿಗೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ನಾನು ಯೂಶ್ವಲಿ ಈ ಸಲೂನು ಬಂದಿಲ್ಲ, ಫಸ್ಟ್ ಟೈಮೇ ಬಂದಿರೋದು. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ಸರ್ವಿಸ್ ಓಕೆ, ಚೆನ್ನಾಗಿ ಮಾಡಿಕೊಟ್ರು. ಹೇರ್ ಕಟ್ ಕೂಡ ಚೆನ್ನಾಗಿ ಬಂತು ಪಾಪುದು. ಆ್ಯಂಡ್ ಈ ಥರ ಹೇರ್ ಕಟ್ ಮಾಡಿದ್ದಾರೆ ಅವಳಿಗೆ. ಆ್ಯಂಡ್ ಲಾಸ್ಟ್ಲಿ ಫೈನಲ್ ಆಗಿ ಬೇಗ ಬೇಗ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡೋಣ ಅಂತ ಬಂದ್ವಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವಳಿಗೆ ಒಂದು ಹೇರ್ ಕಟ್ ಮಾಡಿಸಿದ್ದು ಆಯಿತು. ನಾನು ಮಾಡಿಸ್ಕೋಬೇಕಿತ್ತು, ಬಟ್ ನನಗೆ ತಲೆ ತುಂಬ ನೋವ್ತಾ ಇತ್ತು ಅಂತ ಹೇಳಿ ನಾನು ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಿಲ್ಲ ಸ್ಪಾಗೆ. ಇನ್ನು ವಾಪಸ್ ಬಂದಾದ್ಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಮಶ್ರೂಮ್ ಮಂಚೂರಿ ಮಾಡೋಣ ಅಂತ ಹೇಳಿ ಅಂಡೆ ಎಲ್ಲ ಮಶ್ರೂಮ್ ಎಲ್ಲ ತೊಳೆದಿಟ್ಕೊಂಡು ಅದಕ್ಕೆ ಉಪ್ಪು, ಖಾರ, ಧನಿಯಾ ಪೌಡ್ರು, ಸ್ವಲ್ಪ ಮ್ಯಾಗಿ ಮಸಾಲ, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಕಾರ್ನ್ಫ್ಲೋರು, ಸ್ವಲ್ಪ ಮೈದಾ, ಬೇಕಿಂಗ್ ಸೋಡಾ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೆ. ಅದಾದಮೇಲೆ ಎಣ್ಣೆ ಇನ್ನೊಂದು ಕಡೆ ಬಿಸಿ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಲೈಟಾಗಿ ಕಾದಾದ್ಮೇಲೆ ಒಂದೊಂದೇ ಮಶ್ರೂಮ್ನ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿತ್ತು. ಮಶ್ರೂಮ್ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ತಿನ್ನೋದಕ್ಕೆ. ಇದೇನಂದರೆ ಒಳಗಡೆ ಎಣ್ಣೆ ಹಾಕಿದ ತಕ್ಷಣ ಬಬಲ್ಸ್ ಜಾಸ್ತಿ ಬರುತ್ತಲ್ಲ, ಸ್ವಲ್ಪ ಬಬಲ್ಸ್ ಕಡಿಮೆ ಆದ ತಕ್ಷಣ ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಅಂದರೆ ಸ್ವಲ್ಪ ಕ್ರಿಸ್ಪಿ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಆವಾಗ ನಾವು ತೆಗೆದ್ಬಿಟ್ಟು ಇದನ್ನ ಸರ್ವ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಮಶ್ರೂಮ್ ಮಂಚೂರಿ ಮನೇಲಿ ಟ್ರೈ ಮಾಡಿದ್ದು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮೊನ್ನೆ ಯಾವುದೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಬಿಟ್ಟು ನಾನು ಇನ್ಸ್ಪೈರ್ಡ್ ಆಗಿಬಿಟ್ಟು ಮಾಡೋಣ ಅಂತ ಮಾಡಿದ್ದೆ. ಬಟ್ ಓಕೆ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಉಳಿಸ್ಲಿಲ್ಲ, ಎಲ್ಲ ತಿನ್ಕೊಂಡು ಯಾವುದು ಕೂಡ ಡಸ್ಟ್ಬಿನ್ನಿಗೆ ಹಾಕ್ಬೇಕಂತ ಹೇಳಿ ಬರಲಿಲ್ಲ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ ಮನೆಯಲ್ಲಿ. ಆ್ಯಂಡ್ ಗೈಸ್, ಇದು ಇವತ್ತಿನ ವ್ಲಾಗು. ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು ಬಂದಾದ್ಮೇಲೆ. ಆ್ಯಂಡ್ ಇವತ್ತಿಗೆ ಇಲ್ಲಿ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಬಂದ್ಬಿಟ್ಟು ವೀಕೆಂಡ್ ವ್ಲಾಗ್ ಆಗಿತ್ತು, ಸ್ಯಾಟರ್ಡೇಯ ವ್ಲಾಗು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಥ್ಯಾಂಕ್ ಯು ಸೋ ಮಚ್ ಗೈಸ್.